ಅಂತಾರೆ. ಇದು ಬಂದು ಗಂದಿಗೆ ಅಂಗಡಿಯಲ್ಲೆಲ್ಲ ಈಸಿ. ಸ್ವಲ್ಪ ಮೊಸರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ವಿಡಿಯೋದಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಕಮೆಂಟ್ ಬಂದಿರೋದು, ನಮಗೆ ಮುಖದಲ್ಲಿ ಬೊಂಗಿದೆ, ಅದು ಹೋಗೋದಕ್ಕೆ ಏನಾದರೂ ರೆಮಿಡಿ ಇದ್ದರೆ ಹೇಳಿ ಅಂತ ತುಂಬ ಕಮೆಂಟ್ ಬಂದಿದೆ. ನನಗೆ ಕಮೆಂಟ್ ಕೂಡ ಅವ್ರು ಮಾಡಿರೋ ಕಮೆಂಟ್ನೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ಅವ್ರಿಗೋಸ್ಕರ ಇವತ್ತು ಒಂದೊಳ್ಳೆ ಹೋಮ್ ಮೇಡ್ ರೆಮಿಡಿ ತಂದಿದ್ದೀನಿ. ಅಂದರೆ ಹೋಮ್ ಮೇಡ್ ರೆಮಿಡಿ ಅಂತ ಹೇಳಿದ್ರೆ ಇದು ಮನೆಯಲ್ಲೇನು ಸಿಗಲ್ಲ, ಹೋಗಿ ಗಂದಿಗೆ ಅಂಗಡಿಯಲ್ಲಿ ತೊಗೊಂಬರ್ಬೇಕು. ಏನಪ್ಪ ಅದು ಅಂತ ಹೇಳಿದ್ರೆ ಇದು ಅತಿ ಮಧುರ ಅಂತಾರೆ ಇದನ್ನು, ಮತ್ತು ಇನ್ನೊಂದು ಹೆಸರಲ್ಲಿ ಬಂದು ಜ್ಯೇಷ್ಠ ಮಧು ಅಂತಾರೆ. ಇದು ಬಂದು ಗಂದಿಗೆ ಅಂಗಡಿಯಲ್ಲೆಲ್ಲ ಈಸಿಯಲ್ಲಿ ಸಿಗುತ್ತೆ. ಇದನ್ನು ತಂದು ಇದನ್ನು ಪುಡಿ ಮಾಡಿಕೊಂಡು ಎಲ್ಲೆಲ್ಲಿ ಬೊಂಗಿರುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡೋದ್ರಿಂದ ಕಂಟಿನ್ಯೂ ಆಗಿ 1 ತಿಂಗಳು ಇದನ್ನು ಹಚ್ಚೋದ್ರಿಂದ, ಇವಾಗ ಬಂದಿರುತ್ತಲ್ವ ಬಂಗು, ಅದ್ರ ಮೇಲೆ ಹಚ್ಚೋದ್ರಿಂದ 1 ತಿಂಗಳಲ್ಲಿ ಬಂಗೆಲ್ಲ ಹೋಗಿ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಇದಂತೂ ಒಳ್ಳೆ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ನಾನು ಶೇರ್ ಮಾಡ್ಕೊಂಡಿದ್ದೀನಲ್ವ, ಅದೆಲ್ಲ ಏನಂದರೆ ಪಿಗ್ಮೆಂಟೇಷನ್ ಬರ್ದಿರೇ ಇರಲಿ ಅಂತ ಅದನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಿ. ಬಂದಿರೋರು ಅದನ್ನು ಅಪ್ಲೈ ಮಾಡಿದ್ರೆ ಅಷ್ಟು ಈಸಿಯಾಗಿ ಹೋಗಲ್ಲ. ಅಂಥವ್ರು ಏನು ಮಾಡಬೇಕು ಅಂದರೆ ಈ ಥರ ಜ್ಯೇಷ್ಠ ಮಧುರ ಮತ್ತು ಅತಿ ಮಧುರ ಅಂತಾರೆ. ಇದನ್ನು 2 ಹೆಸರಲ್ಲಿ ಕರೀತಾರೆ, ನೋಡ್ಬೋದು ನೀವು. ಈ ಥರ ಕಡ್ಡಿ ಥರ ಇರುತ್ತೆ. ಇದು ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಇದು ತುಂಬಾ ಬೆಸ್ಟು ಅಂತ ಹೇಳ್ಬೋದು. ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಮತ್ತು ಬಂಗಿದೆಯೋ ಅವರು ಇದನ್ನು ಹಚ್ಚೋದ್ರಿಂದ 1 ತಿಂಗಳು ಕರೆಕ್ಟಾಗಿ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದಂತೂ 100% ಪಕ್ಕ. ಬೇಕಾದರೆ ನೀವು ಸರ್ಚ್ ಮಾಡಿ ನೋಡಿ. ಆಯುರ್ವೇದದಲ್ಲಿ ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಇದನ್ನು ನಾನು ಅಂದರೆ ನನ್ನ ಪಿಗ್ಮೆಂಟೇಷನ್ ಎಲ್ಲೂ ಇಲ್ಲ, ಹಾಗಾಗಿ ಇದನ್ನು ನಾನು ಯೂಸ್ ಮಾಡಿಲ್ಲ. ಆದರೆ ನಮ್ಮಮ್ಮಾಗಿತ್ತು. ಸೊ ಅವರು ಇದೇ ಥರ ಪಿಗ್ಮೆಂಟೇಷನ್ ಬಂದಿತ್ತಲ್ವ, ಆ ಟೈಮಲ್ಲಿ ಈ ಥರ ಅತಿಮಧುರ ಮತ್ತು ಇಲ್ಲಾಂದರೆ ಜ್ಯೇಷ್ಠ ಮಧುರ 2 ಹೆಸರು ಕರೀತಾರೆ. ಇದರಲ್ಲಿ ಒಂದು ಹೆಸರಲ್ಲಿ ಕೇಳಿ ಅಂಗಡಿಯಲ್ಲಿ ತಗೊಂಬಂದು ಇದನ್ನು ಪುಡಿ ಮಾಡಿಕೊಂಡು, ಅಂದರೆ ಇದು ಡ್ರೈ ಸ್ಕಿನ್ ಅವ್ರು ಬಂದು ಹಾಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಆಯಿಲ್ ಸ್ಕಿನ್ ಅವರಿದ್ದರೆ ಮೊಸರಲ್ಲಿ, ಕಡಲೆ ಹಿಟ್ಟಲ್ಲಿ, ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ 1 ತಿಂಗಳಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅವ್ರು ಹೇಳಿದ್ರು ಯಾವ್ದಾನ ಕ್ರೀಮ್ ಇದ್ದರೆ ತಿಳಿಸಿ ಅಂತ. ಕ್ರೀಮ್ ಬದಲು ನೀವು ಇದನ್ನು ತಂದು ಪುಡಿ ಮಾಡಿಕೊಂಡು ರೋಸ್ ವಾಟ್ರಲ್ಲಿ, ಇಲ್ಲಾಂದರೆ ಮೊಸರಲ್ಲಿ, ಹಾಲಲ್ಲಿ, ಕಡಲೆ ಹಿಟ್ಟಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ಪೌಡ್ರ್ ಮಾಡ್ಕೊಳೋದು ನೋಡೋಣ ಬನ್ನಿ. ಮತ್ತು ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಕೆಲವೊಂದು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪಿಗ್ಮೆಂಟೇಷನ್ ಅಂದಿದ ತಕ್ಷಣ ಅಂದರೆ ಹಳ್ಳಿಗಳ ಕಡೆ ಬಂಗು ಅಂತಾರೆ, ಇಲ್ಲಿ ಇಂಗ್ಲೀಷಲ್ಲೆಲ್ಲ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಬಂಗ್ ಬಂದಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಇದು ಕಷ್ಟಕ್ಕೆ ಬಂದಿದೆ, ಬಂದಾಗ ನಮಗೆ ಸುಖ ಕೊಡುತ್ತಾ ಕಷ್ಟ ಕೊಡುತ್ತಾ ಅಂತ ಹೇಳ್ತಾರೆ. ಹೋಗುವಾಗ ಬಂದವಾಗೇನ ಸುಖ ಇದ್ದರೆ ಹೋಗುವಾಗ ಕಷ್ಟ ಕೊಡುತ್ತೆ, ಮತ್ತು ಇಲ್ಲಾಂದರೆ ಬರುವಾಗ ಕಷ್ಟ ಇದ್ದರೆ ಹೋಗುವಾಗ ಸುಖ ಕೊಡುತ್ತೆ ಅಂತ ಹಳ್ಳಿಗಳ ಕಡೆ ಎಲ್ಲ ಇವಾಗಲೂ ಮಾತಾಡ್ತಾರೆ. ಮುಖದಲ್ಲಿ ಏನಾದರೂ ಬಂಗ್ ಬರ್ತಾ ಇದೆ, ನಿಮ್ಮ ಕಷ್ಟ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ನೋಡ್ಕೊಳ್ಳಿ ಸುಖ ಬರುತ್ತೇನೋ ಕಷ್ಟ ಬರುತ್ತೋ ಥಿಂಕ್ ಮಾಡಿ, ಆಮೇಲೆ ಇದು ಹೋಗುವಾಗ ನಿಮಗೆ ಸುಖನ ಕಷ್ಟನ ಸಿಗುತ್ತೆ ಅಂತ ಇವಾಗೂ ಮಾತಾಡ್ತಾರೆ, ಇವಾಗೂ ಹೇಳ್ತಾರೆ. ಆ ಥರ ಏನಿಲ್ಲ. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬೇಲ್ ಆದಾಗ, ಅಂದರೆ 30+ ಮೇಲೆ ಇರೋರಿಗೆ ಜಾಸ್ತಿ ಬರೋದು. ಅದ್ರ ಒಳಗಡೆ ಇರೋರಿಗೆ ಯಾರಿಗೂ ಪಿಗ್ಮೆಂಟೇಷನ್ನು ಬಂಗು ಆ ಥರ ಏನು ಬರಲ್ಲ. 30, 35, 40, 50 ಆ ಥರ ಇರೋರ್ಗೆ ಮಾತ್ರನೇ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವ್ರಿಗೆ ಯಾಕೆ ಬರುತ್ತಂದರೆ ಆ ಏಜಲ್ಲೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮತ್ತು ಕೆಲವೊಂದು ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಆ ಟೈಮಲ್ಲಿ ಅದೆಲ್ಲ ಬರುತ್ತೆ ಹೊರತು ಮತ್ತು ಕಷ್ಟ ಬರುತ್ತೆ ಸುಖ ಬರುತ್ತೆ ಅದಕ್ಕೋಸ್ಕರ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಅದೆಲ್ಲ ಬರ್ದಿರೇ ಇರಬೇಕಂದ್ರೆ ನಾವು ಕೆಲವೊಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಚೆನ್ನಾಗಿ ನೀರು ಕುಡಿಯೋದು, ಮತ್ತು ಚೆನ್ನಾಗಿ ನಿದ್ದೆ ಮಾಡೋದು, ಒಳ್ಳೆ ಆಹಾರ ತಗೊಳೋದು, ಇದೆಲ್ಲ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಆ ವಯಸ್ಸದಲ್ಲಿರೋರೆಲ್ಲ ವಯಸ್ಸಾತ ಅವರು ಸ್ಕಿನ್ ಕೇರು ಆಮೇಲೆ ಹೆಲ್ದಿ ಫುಡ್ಡು ಅದೆಲ್ಲ ತಿನ್ನಲ್ಲ, ಲೇಜಿ ಮಾಡ್ತಾರೆ. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬೆಳಗ್ಗೆ ಇದ್ದರೆ ಸಂಜೆಗೋ ಮಧ್ಯಾಹ್ನಗೋ ಮುಖ ತೊಳ್ಕೊಳೋದು, ಮತ್ತು ಈಚೆಗಡೆ ಎಲ್ಲ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾರೆ. ಆ ಟೈಮಲ್ಲೆಲ್ಲ ಸ್ಕಿನ್ಗೆ ಟ್ಯಾನ್ ಆಗಿ ಈ ಥರ ಬಂಗು ಪಿಗ್ಮೆಂಟೇಷನ್ ಬರೋದು.
ಇದರಿಂದ ಈ ಕೆಲವೊಂದು ಪ್ರಾಬ್ಲಮಿಂದ ಬರುತ್ತೆ ಅಷ್ಟೇ, ಬಿಟ್ಟರೆ ಕಷ್ಟಕ್ಕೆ ಬಂತು ಸುಖಕ್ಕೆ ಬಂತು ಆ ಥರ ಏನಿಲ್ಲ. ಸೊ ಇದನ್ನು ಪುಡಿ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದ್ರ ಮೇಲೆ ತುಂಬಾ ಧೂಳಿತ್ತು, ಗಂದಿಗೆ ಅಂಗಡಿಯಿಂದ ತಂದಿದ್ದಲ್ವ, ಅವರು ಅಲ್ಲಿ ಇಲ್ಲಿ ಬಿಸಾಡಿದ್ದಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಫ್ಯಾನ್ ಗಾಳಿ ಕೆಳಗಡೆ ಇಟ್ಟು ಆರಿಸ್ಕೊಬೇಕಾಗುತ್ತೆ. ಯಾಕಂದರೆ ಅದ್ರ ಮೇಲೆ ತೇವಿನ ಅಂಶ ಇರುತ್ತಲ್ವ ನೀರದ್ದು. ಹಂಗಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಫ್ಯಾನ್ ಕೆಳಗೆ ಇಟ್ಟು ಆರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಫುಲ್ಲು ನೈಸ್ ಪುಡಿ ಆಗಲ್ಲ, ಮೇಲೆ ಬಂದು ನೈಸ್ ಪುಡಿಯಾಗಿ ನಿಂತಿರುತ್ತೆ. ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬೇಕು. ಇದರಲ್ಲಿ ನಾರಿನ ಅಂಶ ಎಲ್ಲ ಬಿಟ್ಕೊಂಡುತ್ತೆ. ಚಿಕ್ಕ ಜಾರ್ ಇರುತ್ತಲ್ವ, ಅದರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಪುಡಿ ಸಿಗ್ಬೋದು ಅನಿಸುತ್ತೆ. ಸೊ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ನಾನು. ಮತ್ತು ಇನ್ನೂ ಕೆಲವೊಂದು ಇದರ ಬೆನಿಫಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಜ್ಯೇಷ್ಠ ಮಧುರ ಅಥವಾ ಅತಿ ಮಧುರ ಪುಡಿ ಆರೋಗ್ಯ ವೃದ್ಧಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನೊಂದು ಆಯುರ್ವೇದ ಗಿಡಮೂಲಿಕೆಯಾಗಿದ್ದು ಇದರ ಉಪಯೋಗ ಬಹಳ ಜನರಿಗೆ ತಿಳಿದಿಲ್ಲ. ಇದನ್ನು ಮುಲೇಟಿ, ಎಷ್ಟಿ ಮಧು ಹಾಗೂ ಇಂಗ್ಲೀಷಲ್ಲಿ ಲಿಕೋಲೆಸ್ ಪೌಡರ್ ಎಂದು ಕರೆಯಲಾಗುತ್ತದೆ. ಇದು ಹೈ ಪಿಗ್ಮೆಂಟೇಷನ್ ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತೆ. ತುಂಬಾ ಬೆನಿಫಿಟ್ ಇದೆ. ಮತ್ತು ಇದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೆಮ್ಮು, ನೆಗಡಿ, ಶೀತ ಬಂದಿರುತ್ತಲ್ವ, ಅಂಥ ಟೈಮಲ್ಲಿ ಇದನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಮಕ್ಕಳಿಗೆ ಕುಡಿಸೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಕೆಮ್ಮು, ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಮೊಸರೊಂದಿಗೆ ಇದನ್ನು ಮಿಕ್ಸ್ ಮಾಡಿ ಇವಾಗ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ನನಗಂತೂ ಪಿಗ್ಮೆಂಟೇಷನ್ ಇಲ್ಲ, ಅಮ್ಮಗಿತ್ತು. ಅವ್ರು ಬಂದಿದ್ದಾಗ ನಾವು ಇದನ್ನೇ ತಂದು ಈ ಥರ ಅಪ್ಲೈ ಮಾಡಿದ್ದು. ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದ್ರಲ್ವ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮಂಜಿಷ್ಟ ಅನ್ನೋ ಪುಡಿನೂ ಬರುತ್ತೆ. ಅದು ಕೂಡ ನಿಮಗೇನಾದರೂ ಸಿಕ್ಕಿದ್ರೆ ಸೇಮ್ ಇದೇ ಥರ ಇದ್ರ ಜೊತೆಗೆ ಬೇಕಾದ್ರೂ ಸೇರಿಸಿ ಅಪ್ಲೈ ಮಾಡಿ. ಇಲ್ಲಾಂದರೆ ಅದೊಂದನ್ನು ಕೂಡ ಅಪ್ಲೈ ಮಾಡೋದ್ರಿಂದ ಅದರಲ್ಲೂ ಕೂಡ ಪಿಗ್ಮೆಂಟೇಷನ್ ತುಂಬಾ ಕಮ್ಮಿ ಆಗುತ್ತೆ. ಈ ಪಿಗ್ಮೆಂಟೇಷನ್ಗೆಲ್ಲ ಕ್ರೀಮು, ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ರಿಮೂವ್ ಆಗಲ್ಲ. ಈ ಥರ ಆಯುರ್ವೇದ ಗಿಡಮೂಲಿಕೆಗಳಿಂದ ನಾವು ಅದನ್ನು ರಿಮೂವ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ನೋಡಬಹುದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಅನ್ನೋದು ಇದ್ದೇ ಇರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ. ಅವ್ರು ನೋಡಿದಾಗೆಲ್ಲ ನಾನು ಅವ್ರಿಗೆ ಇದೇ ಥರನೇ ಹೇಳಿರೋದು, ಈ ಥರ ಅತಿ ಮಧುರ ಸಿಗುತ್ತೆ, ತಂದು ಈ ಥರ ಅಪ್ಲೈ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ ನಾನು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೋ ಅವರು ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಅವ್ರ ಸ್ಕಿನ್ನೂ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ಮುಖನೇ ಅಂದ. ಆ ಮುಖದಲ್ಲಿ ಒಂದು ಪಿಂಪಲ್ಸ್ ಬಂದ್ರೇನು ತುಂಬಾ ಯೋಚನೆ ಮಾಡ್ತೀರಿ, ಮತ್ತು ಟೆನ್ಷನ್ ಆಗುತ್ತೆ. ಏನಪ್ಪ ಪಿಂಪಲ್ಸ್ ಬಂತಲ್ಲ, ಇದು ಹೆಂಗಪ್ಪ ಹೋಗ್ಲಾಡ್ಸೋದು ಅಂತ ತುಂಬಾ ಯೋಚನೆ ಮಾಡಿ ತುಂಬಾ ಸರ್ಚ್ ಮಾಡ್ತೀರಿ. ಸೊ ಆದಷ್ಟು ನಮ್ಮ ಸ್ಕಿನ್ನ ಚೆನ್ನಾಗಿ ನೋಡ್ಕೊಬೇಕಂದ್ರೆ ನಾವು ಚೆನ್ನಾಗಿ ನೀರು ಕುಡಿಬೇಕು, ಹೆಲ್ದಿಯಾಗಿರೋ ಫುಡ್ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಟೆನ್ಷನ್ ಕಮ್ಮಿ ಮಾಡಬೇಕು. ಇದೆಲ್ಲ ನಮ್ಮ ಲೈಫಲ್ಲಿ ಇದ್ದರೆ 100% ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ನಮ್ಮ ಸ್ಕಿನ್ನು ಪಿಂಪಲ್ಸ್ ಬರೋದು, ರ್ಯಾಷಸ್ ಆಗೋದು, ಇಲ್ಲಾಂದರೆ ವಯಸ್ಸಾದಂಗೆ ಕಾಣಿಸೋದು, ಮುಖದಲ್ಲಿ ಗ್ಲೋನೇ ಇರಲ್ಲ, ಒಂಥರ ಡಲ್ಲಾಗಿ ಕಾಣಿಸೋದು, ಇದೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆಗಬಾರ್ದಂದ್ರೆ ಚೆನ್ನಾಗಿ ನೀರು ಕುಡಿ, ಹೆಲ್ದಿ ಫುಡ್ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಯೋಚನೆ ಮಾಡೋದು ಕಮ್ಮಿ ಮಾಡಿ. ಎಷ್ಟೇ ಯೋಚನೆ ಮಾಡಿದ್ರೇನು ನಮ್ಮ ಲೈಫಲ್ಲಿ ಏನೂ ಚೇಂಜಸ್ ಆಗಲ್ಲ. ಏನಾಗಬೇಕು ಅದು ಆಗ್ತಾ ಇರುತ್ತೆ, ಲೈಫು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವೆಲ್ಲ ಬಿಟ್ಟು ಹೆಲ್ದಿಯಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿರೋದನ್ನು ಲೈಫಲ್ಲಿ ನೋಡ್ಕೊಂಡು ಹೋಗಬೇಕು. ಸೊ ಇವಾಗ ನೋಡಿ, ಒಂದು 10 ನಿಮಿಷ ಬಿಟ್ಟು ನಾನು ಅದೆಲ್ಲ ಡ್ರೈ ಆದಮೇಲೆ ಮುಖ ತೊಳ್ಕೊಂಡಿದ್ದೀನಿ. ಯಾವ ಥರ ನನ್ನ ಸ್ಕಿನ್ ಕಾಣಿಸ್ತಾ ಇದೆ ಅಂತ. ಕಮ್ಮಿ ಆಗುತ್ತೆ. ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಇದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮತ್ತು ಅದು ಸ್ವೀಟ್ ಆಗಿರುತ್ತೆ. ಹಂಗಾಗಿ ಇದನ್ನು ಆಯುರ್ವೇದ ಗಿಡಮೂಲಿಕೆ ಅಂತ ಹೇಳಬಹುದು. ಸೊ ನೋಡಿ, ತುಂಬ ಯಾರಿಗೆಲ್ಲ ಬಂಗಿರುತ್ತೋ ಅವ್ರಿಗೆ ಇದನ್ನು ಕಂಟಿನ್ಯೂ ಆಗಿ 1 ತಿಂಗಳು ಅಪ್ಲೈ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತ ಟ್ರೈ ಮಾಡಿ, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೇನಾದರೂ ಗಂದಿಗೆ ಅಂಗಡಿಯಲ್ಲಿ
ಮತ್ತು ಸಿಗ್ತಾ ಇಲ್ಲ ಅಂತೇಳಿದ್ರೆ ಆನ್ಲೈನಾಗೆಲ್ಲ ಸಿಗುತ್ತೆ, ಪೌಡ್ರೇ ಸಿಗುತ್ತೆ. ಪೌಡ್ರನ್ನೇ ಆರ್ಡ್ರ್ ಮಾಡಿ ತೊಗೊಂಡು ಅಪ್ಲೈ ಮಾಡಿ. ನನಗೆ ಪೌಡ್ರ್ಕಿನ್ನ ಈ ಥರ ರಿಯಲ್ ಆಗಿರೋ ಕಡ್ಡಿನೇ ತಂದು ನಾವೇ ಪೌಡ್ರ್ ಮಾಡಿಕೊಂಡ್ರೆ ಸೇಫ್ ಅನಿಸುತ್ತೆ. ಯಾಕಂದರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದಕ್ಕೆ ಏನು ಮಿಕ್ಸ್ ಮಾಡಿರ್ತಾರೋ ಏನೋ ಅನ್ನೋದೊಂದು ಭಯ ಇರುತ್ತೆ. ಇಲ್ಲ ನಮಗೆ ಒಳ್ಳೆ ಪ್ರಾಡಕ್ಟೇ ಸಿಗ್ತೈತೆ ಅಂದರೆ ನೀವು ತಗೊಂಡು ಅಪ್ಲೈ ಮಾಡಿ. ಇಲ್ಲಾಂದರೆ ಗಂದಿಗೆ ಅಂಗಡಿಯಲ್ಲಿ ಕಡ್ಡಿನೇ ಸಿಗುತ್ತೆ, ತೊಗೊಂಬಂದು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಮಿಕ್ಸಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟೊಂದು ಪರ್ಫೆಕ್ಟಾಗಿ ಪುಡಿ ಬರಲ್ಲ. ಮೇಲೆ ಎಲ್ಲ ಪೌಡ್ರ್ ಬರುತ್ತೆ, ಕೆಳಗಡೆ ಎಲ್ಲ ನಾರು ಹಾಗೇ ಇರುತ್ತೆ. ಸೊ ನೋಡಿ ನಿಮ್ಗೆ ಏನನ್ಸುತ್ತೋ ತಗೊಂಡು ಅಪ್ಲೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಖಂಡಿತ. ಯಾರಿಗೆಲ್ಲ ಬಂಗಿದೆಯೋ ಅವರಂತೂ ಮಿಸ್ ಮಾಡಿಕೊಂಡ್ಲೇಬೇಡಿ, ಈ ಪ್ಯಾಕ್ನಂತೂ ಹಚ್ಚಲೇಬೇಕು. ಮತ್ತು ಇದನ್ನು ಮೊಸರಲ್ಲೇ ಹಚ್ಚಬೇಕಂತೇನಿಲ್ಲ, ಮೊಸರು, ಹಾಲು, ಆಲಿವಿರಾ ಜೆಲ್ಲು ಮತ್ತು ಕಡಲೆ ಹಿಟ್ಟು ಇದ್ರ ಜೊತೆಗೆಲ್ಲ ಟೊಮೊಟೊ ರಸ ಅದ್ರ ಜೊತೆಗೆಲ್ಲನೂ ಮಿಕ್ಸ್ ಮಾಡಿ ಹಚ್ಕೊಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರಿಗೆಲ್ಲ ಬೊಂಗು ತುಂಬ ಇದೆ ಅಂದರೆ ಇದನ್ನು ಹಚ್ಚಿ. ಮತ್ತು ಮಂಜಿಷ್ಟ ಅಂತ ಬರುತ್ತೆ, ಅದು ಕೂಡ ಸಿಕ್ಕಿದ್ರೇನೋ ಅದನ್ನು ಕೂಡ ಹಚ್ಚಿರಿ. ಅದರಲ್ಲಿ ಕೂಡ ಪಿಗ್ಮೆಂಟೇಷನ್ ಹೋಗಿ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಮತ್ತು ಮುಲ್ತಾನಿ ಮೆಟ್ಟಿನ ಪ್ರತಿದಿನ ಹಚ್ಚಿದ್ಕೊಂಡು ಬರ್ತಾಯಿದ್ರೆ ಪಿಗ್ಮೆಂಟೇಷನ್ ತುಂಬ ಕಮ್ಮಿ ಆಗುತ್ತೆ. ಮತ್ತು ಯಾರಿಗೆಲ್ಲ ಸ್ಕಿನ್ ಎಲ್ಲ ತುಂಬ ಬ್ಲ್ಯಾಕ್ ಆಗಿದೆಯೋ ಅವ್ರು ಕೂಡ ಮುಲ್ತಾನಿ ಮೆಟ್ಟಿನ ಹಚ್ಚೋದ್ರಿಂದ ತುಂಬ ಫೇರಾಗಿ ಕಲರ್ ಒಂದು ಸ್ವಲ್ಪ ಆದ್ರೂ ಚೇಂಜ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಅತಿ ಮಧುರದಿಂದ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ಹಳೆ ವಿಡಿಯೋಸ್ಗಳನ್ನೆಲ್ಲ ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.